ಬೇಂದ್ರೆಯವರು ಕೊಡಗಿನ ಗೌರಮ್ಮನವರ ಎರಡೂ ಸಂಕಲನಗಳಾದಂತಹ ಕಂಬನಿ ಮತ್ತು ಚಿಗುರು ಎರಡಕ್ಕೂ ಮುನ್ನುಡಿಯನ್ನು ಬರೀತಾರೆ. ಕೊಡಗಿನ ಗೌರಮ್ಮನವರ ಬದುಕಿನಲ್ಲಿ ಒಂದು ದುರಂತ ನಡೆಯುತ್ತೆ. ಸುಮಾರು 38 ವರ್ಷ, ಬಹಳ ಚಿಕ್ಕವರಾಗ 38 ವರ್ಷದಲ್ಲಿ ತಮ್ಮ ಮನೆಯ ಸಮೀಪದ ಹಾರಂಗಿ ಮಡುವಿನಲ್ಲಿ ಈಜುವುದಕ್ಕೆ ಅಂತ ಹೋಗ್ತಾರೆ. ಮತ್ತು ಅಲ್ಲಿಂದ ಅವರಿಗೆ ಬರೋಕ್ಕಾಗೋದೇ ಇಲ್ಲ. ಆ ಮಡುವಿನಲ್ಲಿ ಅವರು ಸಿಕ್ಕು ಸಾವನ್ನಪ್ತಾರೆ ಅಂಥೇಳಿ ಅವ್ರ ಬಗ್ಗೆ ಕಥೆಗಳು ಸಿಕ್ಕುತ್ತೆ ನಮಗೆ. ಬೇಂದ್ರೆಯವರು ಗೌರಮ್ಮನನ್ನು ಸ್ಮರಿಸ್ಕೊಂಡು ಪ್ರೀತಿಯಿಂದ ಒಂದು ಕವಿತೆಯನ್ನು ಬರೀತಾರೆ. ಕವಿತೆಯ ಹೆಸರು ತಂಗಿ ಗೌರಮ್ಮ. ಜಲದೇವತೆ ವನದೇವತೆ ಒಂದೆಡೆಯಲ್ಲಿ ಸೇರಿ ಬಿನದುಸುತಿಹ ಒಳೆ ಮಡುವಿಗೆ ನೀಸಲು ಹಾರಿ, ತಾಯೊಡಲನು ಕೂಸಾಟಕ್ಕೆ ತಾಯಿ ಮಡಲಿಗೆ ಬೀರಿ, ತೀರಲು ಜಡವಾಗಳೆ ಕಾವೇರಿಯೇ ತಂಪೇರಿ, ನೆನೆದರೆಯೇ ನಾ ನಡುಗುವೆ ಇದು ಆದುದೆಂತೋ, ಎಲ್ಲಿಂದೀ ಎಳೆಜೀವಕ್ಕೆ ಸಾವೆಂಬುದು ಬಂತೋ, ಪತಿಯೊಲವಿನ ಸುತನೊಲವಿನ ಕೆಳೆಯೊಲವಿನ ತಂತು, ಜಗ್ಗದೆ ನಿನ್ನನು ಮೇಲಕ್ಕೆ ನೀ ಮುಳುಗಿದೆಯಂತು, ಗೌರವಸ್ತ್ರ ಗೌರಸ್ಮಿತ ಗೌರವದೀ ಗೌರಿ, ಮಿಂಚಿದಳದೋ ಬಾನಂಚಿಗೆ ಕಾವೇರಿಯ ಕುವರಿ, ಬೆಳದಿಂಗಳೆ ಕರುವಿಟ್ಟಿತೋ ಈ ನಿರ್ಮಲ ಮೂರ್ತಿ, ಮೊದಲಿಲ್ಲಿಯೇ ಕುಡುವಿಟ್ಟಿತೋ ಮುಗುಳಿಟ್ಟಿತೋ ಕೀರ್ತಿ, ಉಷೆ ಸುರಿಸುವ ಇಬ್ಬನಿಯುಲು ಕರುಣೆಯ ಕಂಬನಿಯ, ಬಾಳ್ಬಳ್ಳಿಗೆ ಬೀರಿದೆ ನೀ ಮಧುಹಾಸ್ಯದ ಹನಿಯ. ಈ ರೀತಿ ಅವರನ್ನು ಸ್ಮರಿಸ್ತಾರೆ. ನಮಸ್ಕಾರ.